ಕಲಬುರಗಿ ಬ್ರೇಕಿಂಗ್ ನ್ಯೂಸ್. ಆರ್ಎಸ್ಎಸ್ ಬ್ಯಾನ್ ಮಾಡುವಂತೆ ಆಗ್ರಹಿಸಿ ಗೃಹ ಸಚಿವರ ತವರಲ್ಲಿ ಪ್ರತಿಭಟನೆ. ವಿವಿಧ ಸಂಘಟನೆಗಳಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ. ಕರ್ನಾಟಕ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ. ನೋಂದಣಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರೋ ಆರ್ಎಸ್ಎಸ್ ನಿಷೇಧಕ್ಕೆ ಆಗ್ರಹ. ನೋಂದಣಿ ಬಗ್ಗೆ ಮಾಹಿತಿ ಕೇಳಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರ್ಎಸ್ಎಸ್ ಪಿತೂರಿ. ಬಿಜೆಪಿ ಮತ್ತು ಆರ್ಎಸ್ಎಸ್ ಸೇರಿದಂತೆ ಖರ್ಗೆ ವಿರುದ್ಧ ಪಿತೂರಿಗೆ ಆಕ್ರೋಶ. ಡಿಸಿ ಕಚೇರಿ ಬಳಿ ರಸ್ತೆ ತಡೆ ನಡೆಸಿ ಆರ್ಎಸ್ಎಸ್ ವಿರುದ್ಧ ಧಿಕ್ಕಾರ ಕೂಗಿ ನಿಷೇಧಕ್ಕೆ ಆಗ್ರಹ. ಕಾನೂನು ಪಾಲನೆ ಮಾಡಿದ ಆರ್ಎಸ್ಎಸ್ ನೋಂದಣಿ ಮಾಡಿಸಿಕೊಳ್ಳದ ಆರ್ಎಸ್ಎಸ್ ನೋಂದಣಿ ಮಾಡಿದ ಆರ್ಎಸ್ಎಸ್ ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕುತ್ತಿರುವಂತಹ ಆರ್ಎಸ್ಎಸ್ ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕುತ್ತಿರುವ ಭ್ರಷ್ಟ ಆರ್ಎಸ್ಎಸ್ ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕುತ್ತಿರುವಂತಹ ಭ್ರಷ್ಟ ಆರ್ಎಸ್ಎಸ್ ಇವತ್ತು ಕಲಬುರಗಿಯಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಹೋರಾಟ ಈ ದೇಶದಲ್ಲಿ ನೋಂದಣಿ ಇಲ್ಲಾರ್ದನೆ 100 ವರ್ಷ ಪೂರೈಸಿದ ಆರ್ಎಸ್ಎಸ್ ಸಂಘಟನೆಯ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಈ ರಾಜ್ಯದ ಗೃಹ ಮಂತ್ರಿಗಳು ಸಾಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ. ನಿಮ್ಮ ಸಂಘ ನೋಂದಣಿ ಆಗ್ಯದೋ ಇಲ್ಲ, ಇದ್ರ ಜೊತೆ ಒಂದು 4-5 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದನ್ನೇ ಒಂದು ದೊಡ್ಡ ಪ್ರಮಾದವಾಗಿದೆ ಅಂತ ತಿಳ್ಕೊಂಡು ರಾಜ್ಯದಲ್ಲಿ ಒಂದು ದೊಡ್ಡ ವಿಷಯವನ್ನ ಮಾಡಿ ಇಲ್ಲಿ ಒಂದು ಸಮಾನತೆ ಇವತ್ತು ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಹಾಕುವಂತ ಹುನ್ನಾರಕ್ಕೆ ಕೈ ಹಾಕಿದ ಆರ್ಎಸ್ಎಸ್ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಕೇವಲ ನಿಮಗೊಂದು ಪತ್ರ ಬರೆದು ನಿಮ್ಮ ಸಂಘ ನೋಂದಣಿ ಆಗ್ಯದ ಇಲ್ಲಂದ್ರೆ ಇಷ್ಟೊಂದು ದಂಗ ಮಚ್ಚೋದು, ಸಾಕಷ್ಟು ಜನ ಅವರಿಗೆ ಧಮಕಿ ಹಾಕೋದು, ಎಷ್ಟೋ ಜನ ಇವರಿಗೆ ಮಣ್ಣಾಗಿ ಹೋಗ್ತಾರೆ ಅಂತ ಹೇಳೋದು. ಇವತ್ತು ಆರ್ಎಸ್ಎಸ್ನವರು ಅಷ್ಟೇ ಅಲ್ಲದೆ ಅವರ ಅಂಗ ಸಂಸ್ಥೆ ಬಿಜೆಪಿ ಅವರು ಕೂಡ ಶಾಸಕರು, ಸಂಸದರು ಇವರೆಲ್ಲರೂ ಏನಪ್ಪ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕಬೇಕು, ಅವ್ರ ಆವಾಜನ್ನು ಒತ್ತಿ ಹಿಡಿಬೇಕು, ಅವರನ್ನು ಪ್ರಶ್ನೆ ಮಾಡ್ದಂಗೆ ಇವತ್ತು ಒತ್ತಾಯವನ್ನು ಮಾಡಬೇಕು. ಇಲ್ಲ ಅಂದರೆ ಅವರಿಗೆ ಜೀವ ಭಯ ಹಾಕಬೇಕು, ಇಲ್ಲ ಅಂದರೆ ಅವರಿಗೆ ಪ್ರಾಣ ಭಯ ಹಾಕಬೇಕು ಅನ್ನೋದು ಉದ್ದೇಶದಲ್ಲ. ಇದು ಎಂದೂ ಸಾಧ್ಯ ಇಲ್ಲ. ಇವತ್ತು ಆರ್ಎಸ್ಎಸ್ನವರು ನಿಜವಾಗಿಯೂ ನೀವು ದೇಶಭಕ್ತರಾಗಿದ್ದರೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ನೀವು ನೋಂದಣಿ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ನೋಂದಣಿ ಆಗೋವರೆಗೆ ಇವತ್ತು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಈ ಸಂಘ ನೋಂದಣಿ ಆಗದಿದ್ದರೆ ಈ ಸಂಘದ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬೇಕು. ನಿರ್ಬಂಧ ಹೇರಿ ಇವತ್ತು ಈ ರಾಜ್ಯದಲ್ಲಿ, ಇವತ್ತು ಈ ದೇಶದಲ್ಲಿ ಕಾನೂನಿಗೆ ಗೌರವ ಕೊಡೋ ಕೆಲಸ ಇವತ್ತು ಆರ್ಎಸ್ಎಸ್ನವ್ರು ಮಾಡಬೇಕು. ಅದು ಬಿಟ್ಟು ಏನು ಪ್ರಿಯಾಂಕ್ ಖರ್ಗೆ ಧಮಕಿ ಆಗ್ತಾ ಇದ್ದಾರೆ. ನಾವೆಲ್ಲರೂ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಜೊತೆಗಿದ್ದೇವೆ. ನ್ಯಾಯದ ಪರವಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಯ ಜೊತೆ ನಾವಿದ್ದೇವೆ. ಅವರಿಗೆ ಇವತ್ತು ನಾವು ಅವರ ಒಂದು ಪ್ರಶ್ನೆಗೆ ನಾವು ಕೂಡ ಬೆಂಬಲಿಸಿ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ಏನು ಬೆಳಗಾವಿನಲ್ಲಿ ಬಂದಿರುವಂಥ ಮೋಹನ್ ಭಾಗವತ್ ಅವರು, ಇವತ್ತು ಮೋಹನ್ ಭಾಗವತ್ ಅವರಿಗೆ ನಾವು ಗೋ ಬ್ಯಾಕ್ ಮೋಹನ್ ಭಾಗವತ್ ಅಂತ ಹೇಳ್ತೀವಿ. ಗೋ ಬ್ಯಾಕ್ ಮೋಹನ್ ಭಾಗವತ್. ಯಾಕಂದ್ರೆ ನಿಮ್ಮ ಸಂಘ ನೋಂದಣಿ ಆಗಿಲ್ಲ, ನೋಂದಣಿ ಮಾಡಿಸಿ. ಇವತ್ತು ನೋಂದಣಿ ಆದರೆ ನೀವು ಈ ರಾಜ್ಯದಲ್ಲಿ ಬಂದು ಏನಾದರೂ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಹೀಗಾಗಿ ಏನು ಈ ಸಂಘಟನೆ ಕೆಲವು ಏನು ಆರ್ಎಸ್ಎಸ್ನ ಕೆಲವು ಮುಖಂಡರು ಇವತ್ತು ಜೀವ ಭಯ ಹಾಕೋದು, ಇವತ್ತು ನಾವು ಕೂಡ ಕಲಬುರಗಿಯಲ್ಲಿ ಹೋರಾಟವನ್ನು ರೂಪಿಸಿದಾಗ ಕೆಲವು ಜನ ನಮಗೆ ಫೋನ್ ಕರೆ ಮಾಡಿ ಇವತ್ತು ಧಮಕಿ ಹಾಕುವಂಥ ಒಂದು ಉದ್ದೇಶ, ಇವತ್ತು ಜೀವ ಭಯ ಹಾಕುವಂಥ ಒಂದು ಉದ್ದೇಶ, ಇವತ್ತು ಈ ಹೋರಾಟ ಮಾಡಬಾರ್ದು, ಈ ಹೋರಾಟ ಹಿಂಪಡಿಬೇಕೆನ್ನುವ ಉದ್ದೇಶದಿಂದ ನಮ್ಮ ಮೇಲೆ ಒತ್ತಡ ತಂದರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಂದಿರಲ್ಲ. ಯಾವುದೇ ಕಾರಣಕ್ಕೂ ಪ್ರಿಯಾಂಕ್ ಖರ್ಗೆ ಅವರ ಹೋರಾಟ ನಿಲ್ಲೋದಿಲ್ಲ. ಅವ್ರ ಜೊತೆ ಎಲ್ಲಿವರೆಗೆ ಹೋರಾಟ ಅಂದರೆ ಈ ಸಂಘ ನೋಂದಣಿ ಆಗೋವರೆಗೆ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿರ್ತೈತಿ ಸಂದರ್ಭ ಹೇಳ್ತೀನಿ. ಇವತ್ತು ಜಿಲ್ಲೆಯಲ್ಲಿ ಏನಿವತ್ತು ನೋಂದಣಿ ಇಲ್ಲದಂಥ ಆರ್ಎಸ್ಎಸ್ ನಾವು ನೋಂದಣಿ ಮಾಡಿಕೊಳ್ಳಲೇಬೇಕು. ಯಾವ ರಾಜ್ಯದಲ್ಲಿ ಇವತ್ತು ನೋಂದಣಿ ಚಟುವಟಿಕೆ ಮಾಡ್ತಂಥ ಆರ್ಎಸ್ಎಸ್ ಕರ್ನಾಟಕ ಸರ್ಕಾರ ಅವ್ರ ಮೇಲೆ ದೇಶದಲ್ಲಿ ಕೇಸ್ ಹಾಕಬೇಕಂತ ಇವತ್ತು ಒತ್ತಾಯ ಮಾಡ್ತೇವೆ. ಇವತ್ತು ಬೆಳಗಾವಿಯಲ್ಲಿ ಮೋಹನ್ ಭಾಗವತ್ ಅವರು
ಅವನಿಗೆ ನಾಚಿಕೆ ಬರೋಕೆ ರಾಜಕಾರಣ ಬೇಕಾದ್ರೆ ಈ ದೇಶದ ಕಾನೂನು ನೀವು ಪಾಲನೆ ಮಾಡ್ತೀರಪ್ಪ ಅಂತಾರೆ RSS ನೋಂದಣಿ ಮಾಡಿಕೊಳ್ಳಬೇಕು ಅಂತ ಇವತ್ತು ಉಡುಪಿಯ ಶ್ರೀಮಠದ ಪೇಜಾವರ ಶ್ರೀಗಳ ಸಹಿತ RSS ಒಂದು ವೇಳೆ ನೋಂದಣಿ ಮಾಡಿಕೊಳ್ಳುತ್ತಿದ್ದರೆ ನಿಮಗೆ ಕೆಟ್ಟ ಹೆಸರು ಬರ್ತದೆ, ನೀವು ನೋಂದಣಿ ಮಾಡ್ಕೊಳ್ಳಬೇಕು ಅಂತ ಪಾನೆ ಪೂಜೆ ಶ್ರೀಗಳು ಹೇಳ್ತಾರೆ. ಇವತ್ತು ನಾವು RSS ಮತ್ತು BJP ಪ್ರಶ್ನೆ ಮಾಡ್ತೀವಿ, ನಿಮ್ಮ ದೇಶದ ಕಾನೂನು ಈ ದೇಶದ ಕಾನೂನು ಪಾಲನೆ ಮಾಡಬೇಕಾದ್ರೆ RSS ನೋಂದಣಿ ಮಾಡಿಕೊಳ್ಳಲೇಬೇಕು. ಒಂದು ವೇಳೆ ನೋಂದಣಿ ಮಾಡಬೇಕಪ್ಪ ಅಂದ್ರೆ ಈ RSS ಬ್ಯಾನ್ ಮಾಡಬೇಕಂತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಇವತ್ತು ನಾವು ಮನವಿ ಮಾಡಿಕೊಡ್ತೇವೆ. ನನ್ನ ಹೆಸರು ಭೀಮಶಂಕರ, ಜಿಲ್ಲಾ ಸಂಚಾಲಕರು, ಕರ್ನಾಟಕ.